ಮಾಡ್ತೀನಿ. ಇವತ್ತು 10ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷಲ್ಲಿ ಮೊದಲ ಪಾಠ ಇದೆ ಅ ಹೀರೋ ಅಂತಕ್ಕಂಥದ್ದು. ಆ ಪಾಠದ ಕನ್ನಡದ ಸಾರಾಂಶವನ್ನು ನೋಡೋಣ. ನಾವು 10th ಕನ್ನಡ, ಹಿಂದಿ, ಸಮಾಜ ವಿಜ್ಞಾನದಲ್ಲಿ ಇಲ್ಲಿಯವರೆಗೆ ಪಾಠದ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೀವಿ. ಇವತ್ತು ಇಂಗ್ಲೀಷ್ನಿಂದನೂ ಕೂಡ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು ಅಂತ ಹೇಳ್ತಾ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನೋಡೋಣ ಕನ್ನಡ ಸಮರಿ ಏನಿದೆ ಅಂತ. ಈ ಕಥೆಯಲ್ಲಿ ಸ್ವಾಮಿ ಎಂಬ ಬಾಲಕ ತನಗರಿವಿಲ್ಲದಂತೆ ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ದೊಡ್ಡ ಹೀರೋ ಆದ ವಿಚಾರವು ಲಘು ಹಾಸ್ಯದ ದಾಟಿಯಲ್ಲಿ ಚಿತ್ರಿತವಾಗಿದೆ. ಒಮ್ಮೆ ಸ್ವಾಮಿಯ ತಂದೆ ದಿನಪತ್ರಿಕೆಯನ್ನು ಓದುತ್ತಿದ್ದಾಗ ಹಳ್ಳಿಯ ಹುಡುಗನೊಬ್ಬ ಕಾಡುದಾರಿಯಲ್ಲಿ ಬರುತ್ತಿದ್ದಾಗ ಹುಲಿಯೊಂದಿಗೆ ಧೈರ್ಯದಿಂದ ಹೋರಾಡಿದ ಸುದ್ದಿ ಅವರ ಕಣ್ಣಿಗೆ ಬಿತ್ತು. ಹುಲಿಯನ್ನು ಹಳ್ಳಿಯ ಜನರು ಬಂದು ಕೊಲ್ಲುವವರೆಗೆ ಸುಮಾರು ಅರ್ಧ ದಿನದ ಕಾಲ ಆತ ಮರವೇರಿ ಕುಳಿತ ಸುದ್ದಿ ಅದಾಗಿತ್ತು. ಈ ಸುದ್ದಿಯನ್ನು ಓದಿದ ಸ್ವಾಮಿಯ ತಂದೆ ತನ್ನ ಮಗನನ್ನು ಧೈರ್ಯವಂತನನ್ನಾಗಿಸಬೇಕೆಂಬ ಆಸೆಯಿಂದ, ಇಂದು ರಾತ್ರಿ ನೀನು ನನ್ನ ಆಫೀಸಿನ ಕೋಣೆಯಲ್ಲಿ ಮಲಗಬೇಕು ಎಂದು ಸವಾಲು ಒಡ್ಡುತ್ತಾನೆ. ಯಾವಾಗಲೂ ಅಜ್ಜಿಯ ಪಕ್ಕದಲ್ಲಿ ಮಲಗಿ ಅಭ್ಯಾಸವಾಗಿದ್ದ ಸ್ವಾಮಿಗೆ ಭಯದಿಂದ ನಡುಕ ಹುಟ್ಟಿದರೂ ತಂದೆ ತಮಾಷೆ ಮಾಡುತ್ತಿರಬೇಕೆಂದು ಭಾವಿಸಿ ಆಯಿತು ಎಂದು ಬಿಡುತ್ತಾನೆ ಮತ್ತು ವಿಷಯ ಬದಲಾಯಿಸಿ, ನಮ್ಮ ಕ್ರಿಕೆಟ್ ಕ್ಲಬ್ನಲ್ಲಿ ದೊಡ್ಡವರನ್ನು ಸೇರಿಸಿಕೊಳ್ಳುತ್ತೇವೆ ಎನ್ನುತ್ತಾನೆ. ಆದರೆ ಆತನ ತಂದೆ ಗಂಭೀರವಾಗಿದ್ದ. ನೀನು ಇಂದಿನಿಂದ ಅಲ್ಲಿಯೇ ಮಲಗಬೇಕು ಎಂದು ಈ ಹಿಂದಿನ ತನ್ನ ಸವಾಲನ್ನು ಈಗ ಆದೇಶವನ್ನಾಗಿಸಿದನು. ತಂದೆಯ ತೀರ್ಮಾನ ದೃಢವಾಗಿತ್ತು. ಮುಂದಿನ ತಿಂಗಳಿನಿಂದ ಮಲಗುತ್ತೇನೆ ಎಂದು ತಪ್ಪಿಸಿಕೊಳ್ಳಲೆತ್ನಿಸಿದ ಸ್ವಾಮಿ, ಆದರೆ ಆತನ ತಂದೆಗೆ ಸ್ವಾಮಿ ಇಷ್ಟು ದೊಡ್ಡವನಾದರೂ ಅಜ್ಜಿಯ ಪಕ್ಕದಲ್ಲಿ ಮಲಗುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ. ಸಾಧ್ಯವೇ ಇಲ್ಲ, ಇಂದಿನಿಂದಲೇ ಮಲಗಬೇಕು ಎಂದು ಆದೇಶಿಸಿದನು. ಸ್ವಾಮಿ ನಿಧಾನವಾಗಿ ಅಜ್ಜಿಯ ಪಕ್ಕಕ್ಕೆ ಹೋಗಿ ಅಜ್ಜಿ ಮಾತನಾಡಿಸುತ್ತಿದ್ದರೂ ಅಜ್ಜಿಗೆ ಸುಮ್ಮನಿರುವಂತೆ ಸನ್ನೆ ಮಾಡಿ ಮುಸುಕು ಹಾಕಿ ಮಲಗಿಕೊಂಡನು. ಮುಸುಕು ಹಾಕಿ ಮಲಗಬೇಡವೆಂದ ಅಜ್ಜಿ ಹೇಳುತ್ತಿದ್ದರೂ ಕೇಳದೆ ಅಜ್ಜಿಯ ಹತ್ತಿರ ಸುಮ್ಮನಿರುವಂತೆ ಗೋಗರೆದು ಮುಸುಕು ಹಾಕಿ ಮಲಗಿಕೊಂಡನು. ಆಗ ಆತನ ತಂದೆ ಬಂದು ಅಜ್ಜಿಯ ವಿರೋಧದ ನಡುವೆಯೂ ಆತನನ್ನು ಎಬ್ಬಿಸಿದನು. 3 ಬಾರಿ ಆತನನ್ನು ಎಬ್ಬಿಸಿ ಕೊನೆಯದಾಗಿ ತಾನೇ ಸ್ವಾಮಿಯ ಹಾಸಿಗೆಯನ್ನು ಸುತ್ತಿ ತನ್ನ ಆಫೀಸಿನ ಕೋಣೆಗೆ ಕರೆದುಕೊಂಡು ಹೋದನು. ಸ್ವಾಮಿ ಒಲ್ಲದ ಮನಸ್ಸಿನಿಂದ ಹಲವಾರು ನೆಪಗಳನ್ನು ಒಡ್ಡಿದರೂ ಕಡೆಯದಾಗಿ ಆತನಿಗೆ ಬಾಗಿಲು ತೆರೆದಿಟ್ಟುಕೊಂಡು ಮಲಗಲು ಅವಕಾಶ ಮಾಡಿಕೊಟ್ಟನು. ಸ್ವಾಮಿಗೆ ತನ್ನ ತಂದೆಗೆ ಮನುಷ್ಯತ್ವವೇ ಇಲ್ಲವೆಂದೆನಿಸಿತು. ತಂದೆಯ ವರ್ತನೆ ಮತ್ತು ದಿನಪತ್ರಿಕೆಗಳೆರಡನ್ನೂ ದ್ವೇಷಿಸಿದನು. ರಾತ್ರಿಯ ಕತ್ತಲೆ ಮತ್ತು ಮೌನ ಹೆಚ್ಚುತ್ತಿದ್ದಂತೆ ಭಯದಿಂದ ಸ್ವಾಮಿಗೆ ನಿದ್ದೆ ಬರಲೇ ಇಲ್ಲ. ಗೆಳೆಯರು ಹೇಳಿದ ದೆವ್ವದ ಕಥೆಗಳು ನೆನಪಾಗಿ ಅರೆ ನಿದ್ದೆಯಲ್ಲಿ ಎದ್ದು ಕುಳಿತ. ನಿದ್ದೆ ಬರದೆ ಹೊರಳಾಡಿದ. ಸ್ವಾಮಿ ಸುರಕ್ಷಿತ ಸ್ಥಳವೆಂದು ಬಗೆದು ಮರದ ಮಂಚದ ಕೆಳಗೆ ನುಸುಳಿ ಮಲಗಿಕೊಂಡನು. ಮುಸುಕು ಹಾಕಿ ಮಲಗಿಕೊಂಡರೆ ಭಯಾನಕ ಕನಸೊಂದು ಅವನನ್ನು ಕಾಡಿತು. ಹುಲಿಯೊಂದು ತನ್ನನ್ನು ಅಟ್ಟಿಸಿಕೊಂಡು ಬಂದಂತೆ, ತಾನು ಎಷ್ಟೇ ಓಡಿದರೂ ಓಡಲಾಗದೆ ಕುಂಟುತ್ತಿದ್ದಂತೆ, ಹುಲಿ ತನ್ನ ಪಂಜಿನಿಂದ ಪರಚಿದಂತೆ, ಹೀಗೆ ಸ್ವಾಮಿ ಭಯದಿಂದ ಬೆವೆತು ಹೋದ. ಭಯದಿಂದ ಪ್ರಯತ್ನಪೂರ್ವಕವಾಗಿ ಕಣ್ಣಿಟ್ಟ ಸ್ವಾಮಿ ಪಕ್ಕದಲ್ಲಿ ಅಜ್ಜಿ ಮಲಗಿದ್ದಾಳೆಂಬ ಭಾವನೆಯಿಂದ ಪಕ್ಕಕ್ಕೆ ಕೈ ಚಾಚಿದರೆ ಆತನ ಕೈಗೆ ಸಿಕ್ಕಿದ್ದು ಮರದ ಮಂಚದ ಕಾಲುಗಳು. ಆಗಲೇ ಕತ್ತಲಿನಲ್ಲಿ ಏನೋ ಆಕೃತಿ ಚಲಿಸಿದಂತಾಯಿತು. ಅದು ದೆವ್ವವಿರಬಹುದೆಂದು ಅದರ ಕಾಲನ್ನು ತನ್ನಲ್ಲಿರುವ ಎಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಗಟ್ಟಿಯಾಗಿ ಹಿಡಿದು ಹಲ್ಲಿನಿಂದ ಕಚ್ಚಿದನು. ನೋವು ಸಹಿಸಲಾರದೆ ಒಳಬಂದಿದ್ದ ವ್ಯಕ್ತಿ, ಅಯ್ಯೋ ಏನೋ ಕಚ್ಚಿತು ಎಂದು ಕಿರುಚಿಕೊಂಡಾಗ ಸ್ವಾಮಿಯ ತಂದೆ, ಮನೆಯ ಆಳು, ಅಡುಗೆಯವ ಹೀಗೆ ಎಲ್ಲರೂ ಬ್ಯಾಟರಿ ಹಿಡಿದು ಓಡಿ ಬಂದು ಕೂಗಿಕೊಂಡವನನ್ನು ಹಿಡಿದುಕೊಂಡರು. ಮರುದಿನ ಸ್ವಾಮಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂತು. ಅವನ ಸ್ನೇಹಿತರು ಮತ್ತು ಶಿಕ್ಷಕರು ಆತನನ್ನು ಹೊಗಳಿದರು. ಸ್ವಾಮಿ ಹಿಡಿದುಕೊಟ್ಟ ಕಳ್ಳ ನಾವು ಬಹಳ ದಿನಗಳಿಂದ ಹುಡುಕುತ್ತಿದ್ದ ಜಿಲ್ಲೆಯಲ್ಲಿಯೇ ಬಹುದೊಡ್ಡ ದರೋಡೆಕೋರನಾಗಿದ್ದನೆಂದು, ಆತನನ್ನು ಹಿಡಿದುಕೊಡುವ ಮೂಲಕ ಸ್ವಾಮಿ ಬಹುದೊಡ್ಡ ಸಾಧನೆ ಮಾಡಿರುವನೆಂದು ಅಲ್ಲಿಗೆ ಬಂದ ಪೊಲೀಸ್ ಅಧಿಕಾರಿ ಹೇಳಿದನು. ಮುಂದೆ ದೊಡ್ಡವನಾದ ಮೇಲೆ ಯಾಕೆ ಪೊಲೀಸ್ ಕೆಲಸಕ್ಕೆ ಸೇರಬಾರದು ಎಂದು ಸ್ವಾಮಿಯನ್ನು ಪ್ರೋತ್ಸಾಹಿಸಿದರು. ಭವಿಷ್ಯದಲ್ಲಿ ಇಂಜಿನ್ ಚಾಲಕನೋ, ರೈಲ್ವೆ ಸಹಾಯಕನೋ ಇಲ್ಲ ಬಸ್ ಕಂಡಕ್ಟರ್ನೋ ಆಗಬೇಕೆಂದಿದ್ದ ಸ್ವಾಮಿ ಅವರ ಪ್ರೋತ್ಸಾಹಕ್ಕೆ ಏನು ಹೇಳಬೇಕೆಂದು ತೋಚದೆ ಆಯಿತು ಎಂದಷ್ಟೇ ಹೇಳಿದನು. ಇಷ್ಟಾದರೂ ಮರುದಿನ ತಂದೆ ಕ್ಲಬ್ನಿಂದ ರಾತ್ರಿ ಹಿಂದಿರುವುದರೊಳಗೆ ಸ್ವಾಮಿ ಅಜ್ಜಿಯ ಪಕ್ಕದಲ್ಲಿಯೇ ಮಲಗಿದ್ದನು. ಇದನ್ನು ಆತನ ತಂದೆ ವಿರೋಧಿಸಿದರೂ ತಾಯಿಯ ಸಹಕಾರ ದೊರೆತದ್ದರಿಂದ ಅವತ್ತನಿಗೆ ಯಾವುದೇ ತೊಂದರೆಯಾಗಲಿಲ್ಲ. ಹೀಗೆ
ಪುಕ್ಕಲು ಸ್ವಭಾವದ ಸ್ವಾಮಿ ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ಹೀರೋ ಆದ ಕಥೆಯನ್ನು ತಿಳಿ ಹಾಸ್ಯದ ಮೂಲಕ ಲೇಖಕರು ನಿರೂಪಿಸಿದ್ದಾರೆ. ಇಷ್ಟು ಕನ್ನಡದಲ್ಲಿ ಏನಾಗಿತ್ತಂತಂದರೆ ಹೀರೋ ಪಾಠದಲ್ಲಿರ್ತಕ್ಕಂಥ ಸಮರಿ ಇತ್ತು. ಹೋಪ್ ನಿಮಗೆ ಸಮರಿ ತಿಳಿದುಕೊಂಡ್ರೆ ಪಾಠದ ಸಾಧ್ಯವಾದಷ್ಟು ಎಲ್ಲ ಸಾರಾಂಶನೂ ಏನಾಗ್ತದಪ್ಪ ಅಂದರೆ ಸರಳವಾಗಿ ಗೊತ್ತಾಗ್ತದೆ. ಉತ್ತರಗಳನ್ನ ಬರಲಿಕ್ಕೇನು ಕೂಡ ಪ್ರಯತ್ನ ಒಂದು ಚೂರು ಸುಲಭ ಆಗ್ತದೆ. ಇದರ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಲ್ಲಿ ಸಿಗ್ತೀನಿ. ತಾವೆಲ್ಲರೂ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ ಜೊತೆಗೆ ವಿಡಿಯೋಗಳನ್ನು ಹಂಚಿಕೊಳ್ಳಬೇಕು. ಚೆನ್ನಾಗಿರಿ.